ಈ ಹಾಡು ಕೇಳಿದಿರಲ್ವಾ? ತಂಬೂರಿ ಮೀಟಿದವ ಭವಾಬ್ಧಿ ದಾಟಿದವ. ಈ ಹಾಡಲ್ಲಿ ಬರುವಂತ ಶಬ್ದ ಭವಾಬ್ದಿ. ಭವಾಬ್ದಿಯನ್ನ ಸಂಸ್ಕೃತದಲ್ಲಿ ಭವ ಪ್ಲಸ್ ಅಬ್ದಿ ಅಂತ ಹೇಳಿ ಬಿಡಿಸುವಂತದ್ದು. ಭವ ಅಂದ್ರೆ ಜನನ ಮರಣಗಳ ಚಕ್ರ ಅಂತ ಹೇಳುವಂಥದ್ದು. ಅಬ್ದಿ ಅಂದ್ರೆ ಸಾಗರ, ಸಮುದ್ರ ಅಂತ ಹೇಳುವಂಥದ್ದು. ಈ ಜನನ ಮರಣಗಳ ಚಕ್ರದ ಸಾಗರ ಅಂದ್ರೆ ಈ ಸಂಸಾರ ಸಾಗರ ಅಂತ ನಾವೇನ್ ಹೇಳ್ತೀವಲ್ವಾ, ಇದರ ಬಗ್ಗೆ ಹಾಡಿರುವಂತದ್ದು ಈ ತಂಬೂರಿ ಮೀಟಿದವ ಸಾಂಗ್. ಅದರಲ್ಲಿ ಮುಖ್ಯವಾದದ್ದೇನಂತಂದ್ರೆ ಮೊದಲಿಗೆ ಅಜ್ಞಾನದ ಭವಾಬ್ದಿ ಅಂದ್ರೆ ನಮಗ್ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಯಾವ್ದೋ ಒಂದು ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಳ್ಳುವಂಥದ್ದು. ಆ ಪ್ರಾಬ್ಲಮ್ ಇಂದ ಆಚೆ ಬರೋದಕ್ಕೆ ಇನ್ನಷ್ಟು ತಪ್ಪುಗಳನ್ನ ಮಾಡುವಂಥದ್ದು. ಈ ತಪ್ಪುಗಳ ಸಾಗರದಿಂದ ನಾವು ಆಚೆ ಬರಕ್ ಒದ್ದಾಡ್ತೀವಲ್ವಾ, ಅದೇ ಅಜ್ಞಾನದ ಭವಾಬ್ದಿ. ಇನ್ನು ಕರ್ಮ ಭವಾಬ್ದಿ ಅಂದ್ರೆ ನಾವು ಹಿಂದಿನ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಕರ್ಮ ಅಥವಾ ಈ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಕರ್ಮ. ಕರ್ಮ ಅಂದ್ರೆ ನಾವು ಮಾಡತಕ್ಕಂಥ ಕೆಲಸ, ಅದು ಒಳ್ಳೆ ಕೆಲಸಗಳಾಗಿರ್ಬೋದು, ಕೆಟ್ಟ ಕೆಲಸ ಆಗಿರ್ಬೋದು, ನಾವ್ ಏನೇ ಮಾಡಿದ್ರು ಕರ್ಮ ರಿಟರ್ನ್ಸ್ ಅಂತ ಹೇಳ್ತಾರಲ್ವಾ. ಸೊ ಹಾಗಾಗಿ ಆ ಕರ್ಮದ ಸಾಗರ ಕೂಡ ಒಂದು ಭವಾಬ್ದಿ ಅಂತ ಹೇಳುವಂತದ್ದು. ಇನ್ನು ವಾಸನಾ ಭವಾಬ್ದಿ ಅಥವಾ ಮೋಹ ಭವಾಬ್ದಿ, ಕಾಮ ಭವಾಬ್ದಿ ಅಂತ ಕೂಡ ಹೇಳ್ತಾರೆ. ಏನಪ್ಪಾ ಅಂದ್ರೆ ನಾವು ಪಡ್ತಕ್ಕಂತ ಆಸೆಗಳು. ಈಗ ಒಂದು ಕೆಲಸ ಬೇಕು ಅಂತ ಹೇಳ್ತೀವಿ, ಅದಾದ್ಮೇಲೆ ಪ್ರಮೋಷನ್ ಬೇಕು ಅಂತ ಹೇಳ್ತೀವಿ, ದುಡ್ಡು ಜಾಸ್ತಿ ಆಗ್ಬೇಕು ಅಂತ ಹೇಳ್ತೀವಿ, ಮನೆ ಕಟ್ಟಬೇಕು, ಸೈಟ್ ಮಾಡ್ಬೇಕು, ಇದೆಲ್ಲವನ್ನು ಬಿಟ್ಟು ಪ್ರತಿದಿನ ಲೈಫಲ್ಲೂ ಸಣ್ಣ ಪುಟ್ಟ ಆಸೆಗಳು ಇದ್ದೇ ಇರುತ್ತೆ. ಅಂಡ್ ಎಷ್ಟೇ ಆದ್ರೂ ಕೂಡ ಈಗ ಮುಕ್ತಿ ಬೇಕು, ಏನು ಬೇಡಪ್ಪ ಅಂತ ಹೇಳೋದು ಕೂಡ ಒಂದು ಮೋಹ ಅಥವಾ ಆಸೆನೆ ಅಲ್ವಾ. ಸೊ ಹಾಗಾಗಿ ಈ ಆಸೆಗಳ ಸಾಗರ ಕೂಡ ಎಂದು ಮುಗಿಯೋದಿಲ್ಲ. ಇದು ಕೂಡ ಒಂದು ಮೋಹ ಭವಾಬ್ದಿ ಅಂತ ಹೇಳುವಂತದ್ದು. ಇನ್ನು ದುಃಖ ಭವಾಬ್ದಿ ಅಂದ್ರೆ ನಾವ್ ಯಾವಾಗ್ಲೂ ಆತಂಕದಲ್ಲಿ, ಭಯದಲ್ಲಿ, ಮುಂದೆ ಇನ್ನೇನಾಗುತ್ತೋ, ಹಿಂದೆ ನಾನು ಏನ್ ಮಾಡಿದೀನೋ ಅದರಿಂದ ಇನ್ನೇನಾಗುತ್ತೋ, ಯಾರಿಗೇನಾಗುತ್ತೋ, ಯಾವಾಗ್ಲೂ ಏನೋ ಒಂದು ಯೋಚನೆ ಮಾಡ್ತಾನೆ ಇರ್ತೀವಲ್ವಾ. ಆ ಯೋಚನಾ ಭವಾಬ್ದಿ, ಆತಂಕದ ಭವಾಬ್ದಿಯಿಂದ ಆಚೆ ಬರೋದು ಕೂಡ ಕಷ್ಟ ಆಗತ್ತೆ. ಇದೆಲ್ಲದ್ರಿಂದ ಆಚೆ ಬರ್ಬೇಕು ಅಂದ್ರೆ ದಾಸರ್ ಹೇಳಿರುವಂತದ್ದು ತಂಬೂರಿಯನ್ನ ಮೀಟಬೇಕು ಅಂತ ಹೇಳಿ. ದೇಹಕ್ಕೆ ತಂಬೂರಿಯನ್ನ ಹೋಲಿಸಲಾಗಿದೆ. ತಂಬೂರಿಯನ್ನ ಹೇಗೆ ನೀವು ಶ್ರುತಿಬದ್ಧವಾಗಿ ಇಟ್ಕೋಬೇಕು, ಹೇಗೆ ಅದನ್ನ ಲಯಬದ್ಧವಾಗಿ ನೀವು ಮೇಂಟೈನ್ ಮಾಡಬೇಕು, ಅಂಡ್ ಅದ್ರಲ್ಲಿರುವಂತ ಸ್ಟ್ರಿಂಗ್ಸ್ ಕೂಡ ಅಷ್ಟೇ ಅಲ್ವಾ, ಅಷ್ಟೇ ಸ್ಟ್ರಾಂಗ್ ಆಗಿರ್ಬೇಕು. ನೀವು ಅದನ್ನ ಸರಿಯಾಗಿ ಮೀಟಿದಾಗ ಮಾತ್ರನೇ ಒಳ್ಳೆ ಶ್ರುತಿಯಲ್ಲಿ ನಿಮ್ಗೆ ರಾಗ ಬರುವಂತದ್ದು. ಅದೇ ರೀತಿ ನಮ್ಮ ಜೀವನದಲ್ಲಿ ನಮ್ಮ ದೇಹ ಒಂದು ತಂಬೂರಿ ಆಗಿದ್ರೆ ಅದಕ್ಕೆ ನಾವು ಒಳ್ಳೆ ಆಲೋಚನೆಗಳನ್ನ ಕೊಡ್ಬೇಕು, ಒಳ್ಳೆ ಭಾವನೆಗಳನ್ನ ಕೊಡ್ಬೇಕು, ಒಳ್ಳೆ ರೀತಿಯಾದಂತ ಸಂಸ್ಕಾರಗಳನ್ನ ಕೊಡ್ಬೇಕು. ಇದೆಲ್ಲ ಮಾಡೋದ್ರಿಂದ ದೇಹ ಚೆನ್ನಾಗಿರತ್ತೆ. ಅಂಡ್ ಯಾವುದೇ ಒಂದು ದೇಹ ಚೆನ್ನಾಗಿರ್ಬೇಕಂದ್ರೆ ಸಾಧನೆ ತುಂಬಾ ಮುಖ್ಯ ಆಗತ್ತೆ. ಸಾಧನೆ ಇಲ್ಲದ ಜೀವನ ಮೌನ ತಂಬೂರಿ ಅಂತ ಹೇಳ್ತಾರೆ. ಹಾಗಾಗಿ ಈ ನಿಮ್ಮ ಜೀವನದ ತಂಬೂರಿಯನ್ನ ಮೀಟ್ಸೋದಕ್ಕೆ, ಭವಾಬ್ದಿಯನ್ನ ದಾಟೋದಕ್ಕೆ ನಿಮ್ಮ ದೇಹವನ್ನ ಹಾಗೂ ಮನಸ್ಸನ್ನ ಖಂಡಿತ ಶುಚಿಯಾಗಿಟ್ಕೊಳ್ಳಿ. ಅಂಡ್ ಭವಾಬ್ದಿಯನ್ನ ಖಂಡಿತವಾಗಿ ದಾಟಬಹುದು.